ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಮತ್ತು ಈ ದಿನದ ವಿಶೇಷತೆ ಏನು, ಈ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 5ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ತದಿಗೆಯ ತಿಥಿ ಇರುವಂಥ ದಿನ. ಇದು ಅಂದರೆ ಈ ತೃತೀಯ ತಿಥಿ ಏನಿದೆ ಇದು ಈ ದಿನ ಬೆಳಿಗ್ಗೆ 9:48 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 10:11 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಮಧ್ಯಾಹ್ನ 12:02 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ಮಧ್ಯಾಹ್ನ 2:42 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:02 ಸಂಜೆ 6:35 ಗುಳಿಕ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:02 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:26 ಮಧ್ಯಾಹ್ನ 1:58 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5 ಗಂಟೆಯಿಂದ ಸಂಜೆ 5:50 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ ಚಟುವಟಿಕೆಗಳನ್ನಾಗಲಿ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 11:59 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:13 ಅಪರಾಹ್ನ 3:42 ಅಮೃತ ಕಾಲದ ಸಮಯ. ಇನ್ನು ಚಗೋದಯದಂತೆ ಈ ದಿನ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:24 ಬೆಳಿಗ್ಗೆ 10:57 ಲಾಭದ ಸಮಯ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ಹಾಗೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಯಾಣ ಕೂಡ ಈ ಒಂದು ಚಗೋದಯದ ಲಾಭದ ಸಮಯದಲ್ಲಿ ಆಗಬಹುದು. ಇದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದರಲ್ಲೂ ವ್ಯಾಪಾರಸ್ಥರು ಈ ಲಾಭದ ಸಮಯವನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:12 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥವರು ರಾಜಕಾರಣಿಗಳು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರು. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ತುಂಬ ಅನುಕೂಲತೆಗಳು ಇದೆ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಈ ದಿನ ನಿಮಗೆ ಬಹಳ ಸೂಕ್ತವಾಗಿ ಇರುವಂಥದ್ದು. ಇನ್ನು ಈ ರವಿ ಸರ್ಕಾರಕ್ಕೆ ಕಾರಕ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ. ಜೊತೆಗೆ
ಈ ದಿನ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುವಂತಹ ಸಂದರ್ಭ ಇದೆ. ಹಾಗೆ ರವಿಯನ್ನ ಪಿತೃಕಾರಕ ಮತ್ತು ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಮನೆಯಲ್ಲಿರುವಂತಹ ತಂದೆ ಮತ್ತು ಮಕ್ಕಳಿಗೆ ವಿಶೇಷವಾದಂಥ ಒಂದು ಸಹ ಸಂಬಂಧ ಇರುತ್ತೆ. ಕುಟುಂಬಕ್ಕಾಗಿ ಒಂದು ಒಮ್ಮನಸ್ಸಿನಿಂದ ಕೆಲಸ ಮಾಡುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ರವಿಯಿಂದ ಒಂದು ರೀತಿಯ ಸಮೃದ್ಧಿ ಇರುತ್ತೆ. ಕುಟುಂಬದಲ್ಲಿ ಆರೋಗ್ಯಕರವಾದಂಥ ವಾತಾವರಣ ಇರುತ್ತೆ. ಇನ್ನು ಈ ರವಿ ಧರ್ಮಕ್ಕೆ ಮತ್ತು ಕೀರ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರು ಧರ್ಮದಿಂದ ಕೆಲಸಗಳನ್ನು ಮಾಡ್ತೀರಿ, ನಿಷ್ಠೆಯಿಂದ ಮಾಡ್ತೀರಿ, ಪ್ರಾಮಾಣಿಕತೆಯಿಂದ ಮಾಡ್ತೀರಿ, ಹಾಗೆ ನಿಮ್ಮ ಉದ್ಯೋಗವನ್ನೇ ಯಾರು ದೇವರು ಅಂತ ಹೇಳಿ ನಂಬಿದ್ದೀರಿ ಅಂಥವ್ರಿಗೆ ಈ ದಿನ ಒಳ್ಳೆಯ ಹೆಸರು ಬರುತ್ತೆ, ಕೀರ್ತಿ ಸಂಪಾದನೆ ಆಗುತ್ತೆ. ಹಾಗಾಗಿನೇ ಈ ದಿನ ಆರೋಗ್ಯಕ್ಕಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಾಗಲಿ ನೀವು ತುಂಬ ಪ್ರಬುದ್ಧರಾಗಿ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಇರುವಂಥ ಈ ಗುರುಹೋರದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ಫಲಿತಾಂಶವನ್ನೇ ತರುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಗುರುಹೋರವನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 34 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 25 ನಿಮಿಷದಿಂದ ಸಂಜೆ 7 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 34 ನಿಮಿಷದಿಂದ ರಾತ್ರಿ 2 ಗಂಟೆ 35 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳಿಗೆ ಅಷ್ಟೊಂದು ಅನುಕೂಲತೆಯನ್ನು ತರುವಂತಹ ಒಂದು ಹೊರ ಅಲ್ಲ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿ ಹೋರ. ಹಾಗಾಗಿನೇ ನಿಮ್ಮ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಶನಿ ಹೋರ ಅಷ್ಟೊಂದು ಸೂಕ್ತವಾಗಿಲ್ಲ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ತಟಸ್ಥಗೊಳಿಸುವಂಥದ್ದು ಉತ್ತಮ. ವ್ಯಾಪಾರಿ ಸಂಬಂಧವಾಗಿ ಯಾವುದೇ ಪ್ರಯಾಣವನ್ನು ಮಾಡಬೇಡಿ. ದೊಡ್ಡ ಮಟ್ಟದಲ್ಲಿ ಬಂಡವಾಳವನ್ನು ಹೂಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಒಟ್ಟಾರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳಿಂದ ಭೇಟಿ ಮಾಡಬೇಕು, ಹಾಗೆ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಅಷ್ಟೊಂದು ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 34 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 26 ನಿಮಿಷದಿಂದ ಸಂಜೆ 6 ಗಂಟೆ 25 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಪ್ರತಿದಿನ ಇದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಪಂಚಾಂಗವನ್ನು ಪಠಣ ಮಾಡಬೇಕು, ಶ್ರವಣ ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಸಂಜೆಯ ಸಮಯಕ್ಕೆ ಚತುರ್ಥಿಯ ತಿಥಿ ಇರುತ್ತೆ. ಹಾಗಾಗಿನೇ ಈ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗೆ ಈ ದಿನ ಚಂದ್ರೋದಯ ಆಗುವಂಥ ಸಮಯ ರಾತ್ರಿ 9 ಗಂಟೆ 21 ನಿಮಿಷಕ್ಕೆ. ಏಕೆಂದರೆ ಚಂದ್ರನ ದರ್ಶನದ ನಂತರನೇ ನೀವು ಈ ಸಂಕಷ್ಟಹರ ಗಣಪತಿಯ ಪೂಜೆಯನ್ನು ಸಂಪನ್ನಗೊಳಿಸಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾರಿಗಾದರೂ ತೊಂದರೆಗಳಿದ್ದರೆ ಮತ್ತು ಇತರ ಬಂಧನಗಳಿಂದ ಮುಕ್ತಿಯನ್ನು ಪಡಿಬೇಕು ಅನ್ನುವಂಥ ಇಚ್ಛೆ ಯಾರಿಗಾದರೂ ಇದ್ದರೆ ಈ ದಿನ ಅವರು ವಿಶೇಷವಾಗಿ ಒಂದು ಪ್ರಬಲವಾಗಿರುವಂಥ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಆ ಒಂದು ಗಣಪತಿಯ ಸ್ತೋತ್ರವನ್ನು ಋಣ ವಿಮೋಚನ ಗಣಪತಿಯ ಸ್ತೋತ್ರ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಗಣೇಶನ ಬೇರೆ ಬೇರೆ ರೂಪಗಳನ್ನು ಈ ಒಂದು ಸ್ತೋತ್ರ ವರ್ಣಿಸುತ್ತೆ. ಗಣೇಶನಲ್ಲಿರುವಂತಹ ಗುಣಗಳನ್ನು ಇದು ವಿಜೃಂಭಿಸುವಂಥದ್ದು ಇದೆ.
ಹಾಗಾಗಿ ಈ ಸ್ತೋತ್ರವನ್ನ ಯಾರು ಪಠಣ ಮಾಡಬೇಕು, ಯಾವಾಗ ಪಠಣ ಮಾಡಬೇಕು ಅನ್ನುವಂಥ ವಿಚಾರ ಅಂತ ಹೇಳಿದ್ರೆ, ಈ ಒಂದು ಋಣ ವಿಮೋಚನ ಗಣಪತಿಯ ಸ್ತೋತ್ರವನ್ನ ಸಂಧ್ಯಾಕಾಲದಲ್ಲಿ ಮಾಡಬೇಕು. ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲಿ ಮಾಡಿದ್ರೆ, ಅದರಲ್ಲೂ ಭಕ್ತಿಯಿಂದ ಪಠಣ ಮಾಡಿದ್ರೆ ಶೀಘ್ರವಾದ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಋಣ ವಿಮೋಚನ ಮಹಾಗಣಪತಿಯ ಸ್ತೋತ್ರವನ್ನ ಪಠಣ ಮಾಡೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೆ ನಿವಾರಣೆಯಾಗುತ್ತೆ, ಹಣಕಾಸಿನ ಸಾಲದ ಬಾಧೆಗಳಿದ್ರೆ ಅದು ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಹೆಚ್ಚಾಗುತ್ತೆ, ಮಾನಸಿಕ ಶಾಂತಿ ಲಭಿಸುತ್ತೆ, ಜೊತೆಗೆ ಜೀವನದಲ್ಲಿ ಇದ್ದಂತಹ ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಯಾರು ಸಂಕಷ್ಟಗಳಿಂದ ಬಳಲ್ತಾ ಇದ್ದಾರೋ, ಯಾರು ಸಾಲ ಬಾಧೆಗಳಿಂದ ಮುಕ್ತಿಯನ್ನ ಬಯಸ್ತಾ ಇದ್ದೀರೋ, ಅಥವಾ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೋ ಅಂಥವರೆಲ್ಲರೂ ಕೂಡ ಈ ಸ್ತೋತ್ರವನ್ನ ಪಠಣ ಮಾಡ್ಕೊಳ್ಬಹುದು. ಈಗಾಗಲೇ ಹೇಳಿದಾಗೆ ಸಂಧ್ಯಾಕಾಲದಲ್ಲಿ ಒಂದು ಬಾರಿ ಸಂಪೂರ್ಣ ಸ್ತೋತ್ರವನ್ನ ಪಠಣ ಮಾಡುವಂಥದ್ದು ಉತ್ತಮ. ಇನ್ನು ನಿರಂತರವಾಗಿ ನೀವು 180 ದಿನಗಳ ಕಾಲ ಈ ಒಂದು ಋಣ ವಿಮೋಚನ ಗಣಪತಿಯ ಸ್ತೋತ್ರವನ್ನ ಪಠಣ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಫಲ ಸಿದ್ಧಿಸತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಸ್ತೋತ್ರ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಸ್ತೋತ್ರ. ಜೊತೆಗೆ ಪುರಾಣಗಳಲ್ಲಿ ಮತ್ತೆ ವಿವಿಧ ಸ್ತೋತ್ರ ಸಂಗ್ರಹಗಳಲ್ಲಿ ಈ ಒಂದು ಋಣ ವಿಮೋಚನ ಗಣಪತಿಯ ಸ್ತೋತ್ರ ಕಂಡುಬರುತ್ತೆ. ಹಾಗಾಗಿನೇ ಗಣಪತಿಯ ಮಹಿಮೆಯನ್ನ ಸಾರುವಂತಹ ಈ ಋಣ ವಿಮೋಚನ ಗಣಪತಿಯ ಸ್ತೋತ್ರವನ್ನ ನೀವು ಪ್ರತಿನಿತ್ಯ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸಂಜೆಯ ಸಮಯಕ್ಕೆ ಚತುರ್ಥಿಯ ತಿಥಿ ಇರೋದ್ರಿಂದ ಈ ದಿನವೇ ಸಂಕಷ್ಟಹಾರ ಚತುರ್ಥಿಯನ್ನ ಆಚರಣೆ ಮಾಡಬೇಕು. ಇದು ಒಂದು ವ್ರತ, ಅದರಲ್ಲೂ ಗಣಪತಿಯ ಪೂಜೆ ಈ ಒಂದು ಸಂದರ್ಭದಲ್ಲಿ ವಿಹಿತವಾಗಿರುವಂತಹ ಪೂಜೆ ಅದು. ಇಲ್ಲಿ ಬಂಧುಗಳೇ, ಪ್ರತಿ ತಿಂಗಳಲ್ಲಿ ಬರುವಂತಹ 2 ಚತುರ್ಥಿಯಲ್ಲಿ ಹುಣ್ಣಿಮೆಯ ನಂತರ ಬರುವಂತಹ ಚತುರ್ಥಿ ಏನಿದೆ ಅದನ್ನ ಸಂಕಷ್ಟಹಾರ ಚತುರ್ಥಿ ಅಂತ ಹೇಳಿ ಕರೀತಾರೆ. ಇನ್ನು ಅಮಾವಾಸ್ಯೆಯ ನಂತರ ಬರುವಂತಹ ಚತುರ್ಥಿಯನ್ನ ವಿನಾಯಕ ಚತುರ್ಥಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಈ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಸಂಕಷ್ಟಹಾರ ಚತುರ್ಥಿಯ ವ್ರತವನ್ನ ಆಚರಣೆ ಮಾಡಬೇಕು. ಇಲ್ಲಿ ಸಂಕಷ್ಟಹಾರ ಚತುರ್ಥಿ ಅಂತ ಹೇಳಿದ್ರೆ ಕಷ್ಟಗಳನ್ನ ಬಗೆಹರಿಸಿ ಸಂಕಟಗಳಿಂದ ಪಾರು ಮಾಡುವಂತಹ ಒಂದು ಗಣಪತಿಯ ವಿಶೇಷ ಪೂಜೆ ಇದು. ಹಾಗಾಗಿನೇ ಇದನ್ನ ಅತ್ಯಂತ ಶುಭಕರವಾದಂತಹ ಒಂದು ಪೂಜೆ ಅಂತಲೇ ಪರಿಗಣಿಸಲ್ಪಟ್ಟಿರುವಂಥದ್ದು. ಇದು ಏನಾದರೂ ಮಂಗಳವಾರದ ದಿನ ಬಂದ್ರೆ ಈ ವ್ರತಕ್ಕೆ ಬಹಳ ಮಹತ್ವ ಇದೆ. ಇದನ್ನ ಅಂಗಾರಕ ಚತುರ್ಥಿ ಅಂತ ಹೇಳಿನೇ ಕರೆಯುವಂಥದ್ದಿದೆ. ಇದರ ಮಹತ್ವ ಏನು ಅಂತ ಹೇಳಿದ್ರೆ, ಶಿವ ತನ್ನ ಪುತ್ರನಾದಂತಹ ಗಣಪತಿಯನ್ನ ಎಲ್ಲ ದೇವರುಗಳ ಪೂಜೆಗೆ ಮೊದಲು ಪೂಜಿತ ಅಂತ ಹೇಳಿ ಘೋಷಣೆ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಪುರಾಣಗಳಲ್ಲಿ ಕಾಣ್ತೇವೆ. ಹಾಗಾಗಿ ಈ ಸಂಕಷ್ಟಹಾರ ಚತುರ್ಥಿಯಂದು ಗಣಪತಿ ಧರೆಗೆ ಬಂದು ತನ್ನ ಭಕ್ತರ ಸಂಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಸಂಕಷ್ಟಹಾರ ಚತುರ್ಥಿಯ ದಿನ ಗಣಪತಿಯನ್ನ ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇದರಿಂದ ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳ ಪರಂಪರೆ ಬಗೆಹರಿಯುತ್ತೆ. ಹಾಗೆ ಈ ದಿನ ಕೆಲವರು ಉಪವಾಸ ವ್ರತವನ್ನ ಕೈಗೊಳ್ಳುವಂಥದ್ದು ಕೂಡ ಇದೆ. ಅದರಲ್ಲೂ ಯಾರು ಈ ಸಂಕಷ್ಟಹಾರ ಚತುರ್ಥಿಯ ದಿನ ಗಣಪತಿಯನ್ನ ಆರಾಧನೆ ಮಾಡಿ ವಿಧಿವತ್ತಾಗಿ ವ್ರತದೋಪಾದಿಯಲ್ಲಿ ಇದನ್ನ ಆಚರಣೆ ಮಾಡಿ ಉಪವಾಸವನ್ನ ಮಾಡ್ತಾರೋ ಅಂಥವ್ರಿಗೆ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಅದರಲ್ಲೂ ಪುರಾಣಗಳ ಪ್ರಕಾರ ವನವಾಸದಲ್ಲಿ ಇದ್ದಂತಹ ಪಾಂಡವರು ಸಂಕಷ್ಟಹಾರ ಚತುರ್ಥಿಯಂದು ಗಣೇಶನನ್ನ ಪ್ರಾರ್ಥನೆ ಮಾಡಿದ್ರು. ಅದರಿಂದ ಅವರಿಗೆ ಬಂದಿದ್ದಂತಹ ಕಷ್ಟಗಳೆಲ್ಲ, ಸಮಸ್ಯೆಗಳೆಲ್ಲ ಕೂಡ ಒಂದೊಂದಾಗಿ ಪರಿಹಾರ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಕೊನೆಗೆ ಇವರು ಯುದ್ಧದಲ್ಲಿ ಜಯಗಳಿಸಿ ಮತ್ತೆ ರಾಜ್ಯಭಾರವನ್ನ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇದಕ್ಕೆ ಕಾರಣವಾಗಿದ್ದಂಥದ್ದು ಈ ಸಂಕಷ್ಟಹಾರ ಗಣಪತಿಯ ಪೂಜೆ. ಇನ್ನು ನಳ ಮಹಾರಾಜ ಈ ಸಂಕಷ್ಟಹಾರ ಚತುರ್ಥಿಯನ್ನ ಬಹಳ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿದ್ರಿಂದ ತನಗೆ ಬಂದಿದ್ದಂತಹ ಶನಿ ದೋಷವನ್ನ ಬಗೆಹರಿಸಿಕೊಂಡ್ರು, ಮತ್ತೆ ದಮಯಂತಿಯನ್ನ ಮತ್ತೆ ಪಡೆದು ರಾಜ್ಯಭಾರ ಮಾಡಿದ್ರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿ ಯಾರಿಗಾದರೂ ಶನಿ ದೋಷ ಇದ್ರೆ, ಇಲ್ಲಿ 7.5 ಶನಿ ಆಗ್ಲಿ, ಅಷ್ಟಮ ಶನಿ ಆಗ್ಲಿ, ಅರ್ಧಾಷ್ಟಮ ಶನಿ ಆಗ್ಲಿ ಇದ್ರೆ ಅಂಥವರು ಈ ದಿನ ಸಂಕಷ್ಟಹಾರ ಚತುರ್ಥಿಯನ್ನ ಅನುಸರಣೆ ಮಾಡಬೇಕು, ಗಣಪತಿಯ ಸ್ತೋತ್ರವನ್ನ ಹೇಳ್ಕೊಳ್ಬೇಕು. ಇದರಿಂದ ಈ ಶನಿಯ ಬಾಧೆ ನಿವಾರಣೆಯಾಗುತ್ತೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ಇದೇ ಚತುರ್ಥಿಯಂದು ಶಮಂತಕ ಮಣಿಯನ್ನ ಪಡೆದು ಜಾಂಬವತಿಯನ್ನ ವಿವಾಹ ಆದ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ಈ ಸಂಕಷ್ಟಹಾರ ಚತುರ್ಥಿಯ ದಿನ
ಯಾರು ಗಣಪತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜೆಯನ್ನು ಮಾಡ್ತಾರೆ ಅಂಥವ್ರಿಗೆ ವಿಶೇಷ ಫಲಗಳು ಸಿಕ್ಕತ್ತೆ. ಜೊತೆಗೆ ಉಪವಾಸ ಮಾಡೋದ್ರಿಂದ ಹಾಗೆ ಗಣಪತಿಗೆ ಪ್ರಿಯವಾದಂತಹ ಮೋದಕ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡೋದ್ರಿಂದ ಶುಭ ಫಲಗಳು ಬರುವಂಥದ್ದಿದೆ. ಹಾಗೆ ಈ ದಿನ ಗರಿಕೆಯನ್ನ ಗಣಪತಿಯ ಪೂಜೆಗೆ ಬಳಸಬೇಕು. ಗಣಪತಿಯ ಅಷ್ಟೋತ್ತರ ಮಂತ್ರವನ್ನ ಜಪ ಮಾಡಬೇಕು. ಧೂಪ ದೀಪಗಳಿಂದ ಹೂಗಳನ್ನ ಅರ್ಪಣೆ ಮಾಡಿ ಮಂಗಳಾರತಿಯನ್ನ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಂತರ ಚಂದ್ರ ದರ್ಶನವನ್ನ ಮಾಡಬೇಕು. ಒಂದು ವೇಳೆ ಚಂದ್ರನೇನಾದರೂ ಗೋಚರಿಸದೇ ಇದ್ರೆ ಶಿವನ ಈ ಜಟೆಯಲ್ಲಿರುವಂತಹ ಅಥವಾ ತಲೆಯ ಮೇಲಿರುವಂತಹ ಚಂದ್ರನ ದರ್ಶನವನ್ನು ಕೂಡ ಮಾಡಬಹುದು. ಇದು ಎಲ್ಲ ಫೋಟೋಗಳಲ್ಲೂ ಕೂಡ ಈ ಶಿವನ ಮುಡಿಯಲ್ಲಿ ಈ ಚಂದ್ರ ಇರುವಂಥದ್ದನ್ನು ಕಾಣಬಹುದು. ಹಾಗಾಗಿ ಅಂತಹ ಚಂದ್ರನ ದರ್ಶನದ ನಂತರವೇ ಉಪವಾಸವನ್ನು ಮುರಿಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಆಗ ಪೂಜೆ ಸಂಪನ್ನವಾಗುತ್ತೆ, ಸಂಪೂರ್ಣವಾಗುತ್ತೆ. ಇನ್ನು ಈ ಗಣಪತಿಯ ಈ ಪೂಜೆಯಿಂದ ಅಂದರೆ ಸಂಕಷ್ಟಹರ ಗಣಪತಿಯ ಪೂಜೆಯಿಂದ ಧನಧಾನ್ಯಗಳು ಸಮೃದ್ಧಿಯಾಗಿ ಮನೆಯಲ್ಲಿರುತ್ತೆ. ಜೊತೆಗೆ ವಿದ್ಯೆ ಪ್ರಾಪ್ತಿಯಾಗುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಜೀವನದಲ್ಲಿ ನಾವು ಏನನ್ನ ಬಯಸ್ತೇವೋ ಅದೆಲ್ಲವೂ ಕೂಡ ನಮಗೆ ಸಿಕ್ಕತ್ತೆ. ಜೊತೆಗೆ ನಾವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಜೀವನದಲ್ಲಿ ಎದುರಿಸ್ತಾ ಇದ್ರೂ ಕೂಡ ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಸಂಕಷ್ಟಹರ ಗಣಪತಿಯ ವ್ರತವನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಭಾನುವಾರ, ಆದಿತ್ಯವಾಸರ. ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ. ಹಾಗೆ ಸೂರ್ಯನಿಗೆ ಸಂಖ್ಯೆ 7 ಇದೆಯಲ್ಲ, ಇದು ಬಹಳ ವಿಶೇಷವಾಗಿರುವಂತಹ ಸಂಖ್ಯೆ. ಹಾಗಾಗಿನೇ ಸಂಖ್ಯಾಶಾಸ್ತ್ರದ ಪ್ರಕಾರ 7 ಸೂರ್ಯನನ್ನ ಪ್ರತಿನಿಧಿಸುವಂಥದ್ದು. ಜೊತೆಗೆ ಇಲ್ಲಿ ಸೂರ್ಯದೇವ 7 ಕುದುರೆಗಳನ್ನ ರಥಕ್ಕೆ ಕಟ್ಟಿಕೊಂಡು ಓಡಿಸ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಸಂಖ್ಯೆ 7 ಇಡೀ ಬ್ರಹ್ಮಾಂಡವನ್ನ ಮತ್ತೆ ಮನುಷ್ಯ ಸೃಷ್ಟಿಗೆ ಸಂಬಂಧಪಟ್ಟಂತಹ ವಿಶೇಷವಾದನ್ನ ತಿಳಿಸತ್ತೆ. ಹಾಗಾಗಿನೇ 7 ಕುದುರೆಗಳಿಂದ ಎಳೆಯಲ್ಪಡುವಂತಹ ರಥದ ಮೇಲೆ ಸೂರ್ಯದೇವ ಪ್ರಯಾಣವನ್ನ ಮಾಡ್ತಾನೆ ಅನ್ನುವಂಥ ಉಲ್ಲೇಖ ಇದೆ. ಸೂರ್ಯನನ್ನ ಭಾನು ಅಂತನೂ ರವಿ ಅಂತನೂ ಆದಿತ್ಯ ಅಂತನೂ ಕೂಡ ಕರೆಯಲ್ಪಡುವಂಥದ್ದು. ಜೊತೆಗೆ 7 ಬಲವಾದಂತಹ ಕುದುರೆಗಳನ್ನ ಏರ್ತಾನೆ. ಅದರಲ್ಲೂ ಈ ಕುದುರೆಗಳ ಬಣ್ಣ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಮತ್ತೆ ಈ ಕುದುರೆಗಳ ನಿಯಂತ್ರಕ ಅರುಣದೇವ. ಹಾಗಾಗಿನೇ ಸೂರ್ಯದೇವರು ಸ್ವತಃ ರಥದಲ್ಲಿ ಕುಳಿತು ಸವಾರಿ ಮಾಡುವಂಥದ್ದನ್ನು ನಾವು ಚಿತ್ರಗಳಲ್ಲಿ ನೋಡಬಹುದು. ಹಾಗೆ ಮನೆಯಲ್ಲೂ ಕೂಡ ಕೆಲವರು 7 ಓಡುತ್ತಿರುವ ಕುದುರೆಗಳ ಒಂದು ಫೋಟೋವನ್ನು ಕೂಡ ಹಾಕಿಕೊಂಡಿರ್ತಾರೆ. ಇದು ಕೂಡ ಬಹಳ ಅದೃಷ್ಟವನ್ನು ತರುವಂತಹ ಒಂದು ಫೋಟೋ ಇದು. ಅದರಲ್ಲೂ ಇದನ್ನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಂದ್ರೆ ಪೂರ್ವಕ್ಕೆ ಆ ಕುದುರೆಗಳು ನೋಡ್ತಾ ಇರುವಂತೆ ಮನೆಯಲ್ಲಿಟ್ರೆ ಆ ಮನೆಯ ಅದೃಷ್ಟ ಬದಲಾವಣೆಯಾಗತ್ತೆ. ಹಾಗಾಗಿನೇ 7 ತಿಂಗಳ ಒಳಗಾಗಿನೇ ಆ ಮನೆಯಲ್ಲಿ ನಡೆಯಬೇಕಾಗಿರುವಂತಹ ಶುಭ ಕಾರ್ಯಗಳಾಗ್ಲಿ ಅಥವಾ ನೀವು ಯಾವುದೇ ರೀತಿಯ ಸಂಕಲ್ಪಗಳನ್ನು ಇಟ್ಟುಕೊಂಡು ಆ ಒಂದು 7 ಕುದುರೆಯ ಚಿತ್ರವನ್ನ ಮನೆಗೆ ತಂದಿದ್ದೀರೋ ಅದು ಈಡೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ 7 ಕುದುರೆಗಳು ಕೂಡ ಬೆಳಕನ್ನು ಪ್ರತಿನಿಧಿಸುವಂಥದ್ದು. ಅದರಲ್ಲೂ ಪೌರಾಣಿಕ ಹಿನ್ನೆಲೆಯಲ್ಲಿ ಈ 7 ಕುದುರೆಗಳೇನಿದೆ ಅದು ಸೂರ್ಯನಿಂದಲೇ ಹುಟ್ಟುವಂತಹ ಬೆಳಕನ್ನ ಪ್ರತಿನಿಧಿಸುತ್ತೆ. ಅದರಲ್ಲೂ ಮಳೆ ಬಿಲ್ಲನ್ನು ರೂಪಿಸುವಂತಹ ಸೂರ್ಯನ ಬೆಳಕಿನಲ್ಲಿ 7 ವಿಭಿನ್ನ ಬಣ್ಣಗಳ ಬೆಳಕು ಕೂಡ ಕಾಣಿಸುತ್ತಲ್ಲ, ಅದು ಕೂಡ ಸಂಖ್ಯೆ 7ರಲ್ಲೇ ಇರುವಂಥದ್ದು. ಇನ್ನು ಮಳೆ ಬಿಲ್ಲು ಅಂದ್ರೆ ಕಾಮನ ಬಿಲ್ಲೇನಿದೆ ಅದು ಒಂದು ಧ್ರುವದಿಂದ ಹೊರಹೊಮ್ಮುವಂಥ ಮತ್ತೆ ಇಡೀ ಆಕಾಶದಾದ್ಯಂತ ಹರಡುವಂತಹ ಈ ಬೆಳಕೇನಿದೆ ಅದು 7 ಬಣ್ಣಗಳ ಭವ್ಯವಾದಂತಹ ಆಕರ್ಷಣೀಯವಾದಂತಹ ಕಾಮನ ಬಿಲ್ಲನ್ನು ಪ್ರತಿನಿಧಿಸುವಂಥದ್ದು. ಇದು ಇಡೀ ಪ್ರಪಂಚದಲ್ಲೇ ನೋಡಲಿಕ್ಕೆ ಅತ್ಯಂತ ಸುಂದರವಾದಂತಹ ಒಂದು ಪ್ರಾಕೃತಿಕ ಬಣ್ಣದ ಸಂಯೋಜನೆ ಈ ಕಾಮನ ಬಿಲ್ಲಿನಲ್ಲಿದೆ. ಹಾಗೆ ಈ ಪ್ರತಿಯೊಂದು ಕುದುರೆ ಏನಿದೆ ಅದು ಕೂಡ ಬೇರೆ ಬೇರೆ ಬಣ್ಣವನ್ನು ಹೊಂದಿರುವಂಥದ್ದು. ಹಾಗಾಗಿ ಈ ಸೂರ್ಯದೇವನ 7 ಕುದುರೆಗಳು ಮಳೆ ಬಿಲ್ಲಿನ ಈ 7 ಬಣ್ಣಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಏಕೆಂದ್ರೆ ಈ ಕುದುರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದೊಂದು ಕುದುರೆಯ ಬಣ್ಣವೂ ಕೂಡ ಒಂದಕ್ಕೊಂದು ಹೊಂದಿಕೆಯಾಗಲ್ಲ. ಈ ಕಾರಣ ಮಾತ್ರ ಅಲ್ಲದೆ ಸೂರ್ಯದೇವ ರಥವನ್ನು ಓಡಿಸುವಂತಹ 7 ಕುದುರೆಗಳು ಸೂರ್ಯನ ಬೆಳಕನ್ನ ಸಂಕೇತಿಸುತ್ತೆ ಅನ್ನುವಂಥ ಮತ್ತೊಂದು ಕಾರಣ ಕೂಡ ಇದೆ. ಇಲ್ಲಿ ಸೂರ್ಯದೇವ ಓಡಿಸುವಂತಹ 7 ಕುದುರೆಗಳೇನಿದೆ ಅದು ವಾರದ 7 ದಿನಗಳನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿನೇ ಒಂದೊಂದು ದಿನಕ್ಕೂ ಕೂಡ ಒಂದೊಂದು ಕುದುರೆಯನ್ನ ಸಾಂಕೇತಿಕವಾಗಿ ಅವರು ಗುರುತಿಸಿದ್ದಾರೆ. ಇಲ್ಲಿ ಗಾಯತ್ರಿ, ಭ್ರಾತಿ,
ಉಸ್ನಿಕ್, ಜಗತಿ, ತೃಷ್ಣಿಪ್, ಅನುಸ್ತುಪ್ ಮತ್ತೆ ಪಂಕ್ತಿ ಅನ್ನುವಂಥ 7 ಕುದುರೆಗಳು ಈ ಸೂರ್ಯನ ರಥದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಭಾನುವಾರ ಆದ್ರಿಂದ 7 ಕುದುರೆಗಳಿರುವಂತಹ ಚಿತ್ರಪಟವನ್ನ ನೀವು ದರ್ಶನ ಮಾಡ್ಕೊಳ್ಳಿ. ಅಥವಾ ಎಲ್ಲಾದ್ರೂ ಮಾರಾಟದಲ್ಲಿದ್ರೆ ಕೂಡ ಅಂತ ಒಂದು ಪಟವನ್ನ ತಂದು ಮನೆಯ ಒಳಗಿಟ್ಟು ನಿತ್ಯ ಪೂಜೆ ಮಾಡಿ. ಹಾಗಾಗಿ ಸೂರ್ಯನ ಅನುಗ್ರಹ ಆ ಮನೆಗಿರುತ್ತೆ. ಹಾಗೆ ಆರೋಗ್ಯಯುತವಾದಂತಹ ಬದುಕನ್ನ ಆ ಕುಟುಂಬಸ್ಥರು ನಡೆಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಯಾಕೆಂದ್ರೆ ಸೂರ್ಯ ಆರೋಗ್ಯವನ್ನ ಪರಿಪಾಲನೆ ಮಾಡುವಂಥವನು. ಇನ್ನು ವಿಶೇಷವಾಗಿ ಒಂದು ಕೀರ್ತಿಯ ಸ್ಥಾನಮಾನ ಆಗ್ಲಿ, ಒಂದು ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿಯಾಗ್ಲಿ ಕಾಣಬೇಕು ಅಂದ್ರೆ ಸೂರ್ಯನ ಅನುಗ್ರಹ ಬೇಕು. ಅದಕ್ಕಾಗಿನೇ ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನ ಮಾಡಿಕೊಳ್ಳುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಈ 7 ಕುದುರೆಗಳ ದರ್ಶನವನ್ನ ಮಾಡುವಂಥದ್ದನ್ನ ನೀವು ಕಡ್ಡಾಯವಾಗಿ ಮಾಡಿ, ಪ್ರತಿನಿತ್ಯ ಮಾಡಿ. ಇಲ್ಲ ಅಂದ್ರೆ ಭಾನುವಾರಗಳಿಂದಾದ್ರೂ ಕೂಡ ಈ ಹೇಳಿದಂತಹ ಕ್ರಮವನ್ನ ಅನುಸರಣೆ ಮಾಡಿ. ನಿಮಗೆ ಒಳ್ಳೆಯದಾಗತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಸಮೃದ್ಧಿಯ ಜೀವನ ತಮ್ಮದಾಗತ್ತೆ. ಸೂರ್ಯನಾರಾಯಣ ಸ್ವಾಮಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೀರಿ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮಗೆ ಕೆಲಸದಲ್ಲಿ ಸಹಕರಿಸುವಂಥದ್ದು, ಅವರ ಒಂದು ಮಾರ್ಗದರ್ಶನ ನಿಮಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಅದೇ ನಿಮಗೆ ಪ್ರೇರೇಪಣೆ ಒದಗಿಸುವಂಥದ್ದು. ಹಾಗೆ ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅಂದರೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಈ ದಿನ ನೀವು ಅಷ್ಟೊಂದು ಕಷ್ಟಪಡುವಂಥ ಅಗತ್ಯತೆ ಇಲ್ಲ. ಯಾರೋ ಒಬ್ಬರು ನಿಮ್ಮ ಜೊತೆಯಲ್ಲಿರ್ತಾರೆ, ಯಾರಿಂದಲೋ ಒಂದು ಸಹಾಯ ಸಹಕಾರಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಸಂದರ್ಭ ಕೂಡ ಈ ದಿನ ನಿಮಗೆ ವಿಶೇಷವಾಗಿ ಬಂದೊದಗುವಂಥದ್ದು ಇದೆ. ಇನ್ನು ಎಲ್ಲ ಕೆಲಸ ಕಾರ್ಯಗಳೂ ಕೂಡ ಸುಲಭವಾಗಿ ಸುಗಮವಾಗಿ ನಡೀತಾ ಇರುವಂಥ ಸಂದರ್ಭದಲ್ಲೇ ನಿಮ್ಮ ಒಂದು ಸಹನೆ ಸಂಯಮ ಮೀರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ತುಂಬ ಸಹನೆಯಿಂದಲೇ ಕೆಲವೊಂದು ಕೆಲಸಗಳನ್ನು ಮುಂದುವರಿಸಬೇಕು. ಹಾಗೆ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ನೀವು ತುಂಬ ಶಾಂತಿಯುತವಾಗಿ ಇರಬೇಕಾಗತ್ತೆ. ಆತುರಕ್ಕೆ ಯಾವುದೇ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಸ್ವಲ್ಪ ಸ್ವಾಭಿಮಾನಿಯಾಗಿರುವಂತಹ ದಿನ ಕೂಡ. ಅಂದರೆ ಬೇರೆಯವರ ಮೇಲೆ ಹೆಚ್ಚು ಅವಲಂಬಿತ ಆಗದೇ ಇರುವಂತಹ ಸಂದರ್ಭ ಇದೆ. ಅಂದರೆ ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ಈ ದಿನ ಕಡಿಮೆ ಇರುತ್ತೆ. ಇದರಿಂದಲೇ ನಿಮ್ಮ ಕಾರ್ಯದಕ್ಷತೆ ಹೆಚ್ಚಾಗುವಂಥದ್ದು, ಒಂದು ಕಲಿಕೆ ಅಲ್ಲಿ ಉಂಟಾಗುತ್ತೆ. ಹಾಗಾಗಿನೇ ನಿಮ್ಮ ಅನುಭವ ಈ ದಿನ ಹೆಚ್ಚು ಕಡಿಮೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದ ಜೊತೆಯಲ್ಲಿ ಸಂತೋಷದ ವಾತಾವರಣವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಆದರೆ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಇತಿಮಿತಿಯ ಬಗ್ಗೆ ಸ್ವಲ್ಪ ಗಮನ ಇರಲಿ, ಎಚ್ಚರಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಸೂರ್ಯ ಮಂತ್ರವನ್ನು ಜಪ ಮಾಡಿ. ಜೊತೆಗೆ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನೀವು ಪಕ್ಕಾ ವ್ಯವಹಾರಸ್ಥರು. ಅಂದರೆ ಯಾವುದೇ ವಿಚಾರವಾದರೂ ಕೂಡ ಅದರ ಲಾಭ ನಷ್ಟಗಳನ್ನು ನೋಡೇ ನೀವು ಮುಂದುವರಿಸುವಂಥವ್ರು. ಸಾಧಕ ಬಾಧಕಗಳನ್ನು ತೂಗಿ ನೋಡೇ ಆ ಕೆಲಸವನ್ನು ಒಪ್ಪಿಕೊಳ್ಳುವಂಥವ್ರು. ಹಾಗಾಗಿನೇ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಲೆಕ್ಕಾಚಾರ ಏನಿದೆ, ನಿಮ್ಮ ಗಣಿತ ಏನಿದೆ, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಪಾಲುದಾರಿಕೆ ವ್ಯವಹಾರ ಏನಾದರೂ ಇದ್ದರೆ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಅಭಿವೃದ್ಧಿ ಈ ದಿನ ಕಾಣಿಸುತ್ತೆ. ಇನ್ನು ವ್ಯಾಪಾರದ ವಿಸ್ತರಣೆ ಇರ್ಬೋದು, ವ್ಯಾಪಾರಿ ಸಂಬಂಧವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಎಲ್ಲ ಒಂದು ಕಡೆ ಒಪ್ಪಂದ ಮಾಡಿಕೊಳ್ಳುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ನಿಮಗೆ ತುಂಬ ಪ್ರಶಸ್ತವಾಗಿದೆ. ಏಕೆಂದರೆ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಗಟ್ಟಿಯಾದಂತಹ ಫಲವನ್ನು ತಂದುಕೊಡುತ್ತೆ, ಭಂಡಾರವನ್ನೇ ತಂದುಕೊಡುತ್ತೆ. ಹಾಗಾಗಿ ಅಂಥ ವಿಚಾರಗಳಲ್ಲಿ ತುಂಬ ಆಸಕ್ತಿಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು
ಈ ದಿನ ನೀವು ಮಾಡುವಂತಹ ಪ್ರಯಾಣ ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದಂತಹ ಫಲಗಳು ಸಿಕ್ಕುವಂತಹ ಸಂದರ್ಭ. ಇನ್ನು ನಿಮ್ಮ ಗುರಿ ಸಾಧನೆ ಮಾಡುವಂತಹ ದಾರಿಯಲ್ಲಿ ಪಟ್ಟು ಹಿಡಿದು ಸಾಗುವಂತಹ ಸಮಯ ಇದು. ಹಾಗಾಗಿ ಸ್ವಲ್ಪ ಶ್ರಮ ಪಟ್ಟರೆ ಈ ದಿನ ಬಹಳ ಬೇಗ ಗುರಿಯನ್ನು ತಲುಪ್ತೀರಿ. ಅದರಲ್ಲೂ ರಾಜಕಾರಣಿಗಳಿಗೆ ಈ ಸಂದರ್ಭ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಮಾತು ನಡೆಯುತ್ತೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನಿಮ್ಮಂತೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳು ಸಿಕ್ಕುವಂತಹ ಸಂದರ್ಭಗಳು ತುಂಬ ಇರುತ್ತೆ. ಆದರೆ ಯಾವುದೇ ರೀತಿಯ ಪ್ರಲೋಭನೆಗಳಿಂದ ಸ್ವಲ್ಪ ದೂರ ಇರಬೇಕು. ಕೆಲವರು ಮಾತಿನಲ್ಲಿ ಆಸೆ ತೋರಿಸ್ತಾರೆ, ಕೆಲವರು ಒಂದೆರಡು ಒಳ್ಳೆಯ ಕೆಲಸಗಳನ್ನು ಮಾಡಿ ನಿಮ್ಮನ್ನು ಕೈವಶ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಗೊಂದಲ ಇದ್ದರೆ, ಅಲ್ಲಿ ಒಂದು ಜಿಜ್ಞಾಸೆ ಇದ್ದರೆ ಅದನ್ನು ನೀವು ಪ್ರಯತ್ನಪೂರ್ವಕವಾಗಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಅರ್ಧಂಬರ್ಧ ತಿಳಿದು ಕೆಲಸಗಳಿಗೆ ಕೈ ಹಾಕಬೇಡಿ. ತಿಳ್ಕೊಂಡ್ರೆ ಪೂರ್ತಿ ತಿಳ್ಕೊಳ್ಳಿ, ಇಲ್ಲಾಂದರೆ ಆ ಕೆಲಸದ ಗೊಡವೆಗೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸಂಪೂರ್ಣವಾದಂತಹ ಒಂದು ತಿಳುವಳಿಕೆಯ ಅಗತ್ಯತೆ ಇದೆ. ಹಾಗೆ ಈ ದಿನ ಯಾರನ್ನು ನಂಬಿದ್ರೂ ಕೂಡ ನಿಮಗೆ ಮೋಸ ಆಗುವಂಥದ್ದು ಇದೆ. ಅದರಲ್ಲೂ ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ಕೆಲವರನ್ನು ನೀವು ಅತಿಯಾಗಿ ನಂಬುವಂಥದ್ದು, ಕೆಲವರ ಮೇಲೆ ಅತೀವವಾಗಿ ನೀವು ವಿಶ್ವಾಸವನ್ನು ಇಟ್ಕೊಳ್ಳುವಂಥದ್ದು, ಅದರಲ್ಲೂ ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ಈ ದಿನ ನಿಮ್ಮ ಹಿನ್ನಡೆಗೆ ಕಾರಣ ಆಗುತ್ತೆ. ಇನ್ನು ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ವ್ಯವಹಾರದಲ್ಲಿ ನಷ್ಟ ಇದೆ. ಹಾಗಾಗಿ ಒಂದು ಪ್ರಗತಿ ಅನ್ನುವಂಥದ್ದನ್ನು ಕಾಣಲಿಕ್ಕೆ ತುಂಬ ಪ್ರಯತ್ನ ಪಡಬೇಕು, ತುಂಬ ಪ್ರಯಾಸ ಪಡಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ರೀತಿಯ ಸಾಮರಸ್ಯದ ಕೊರತೆ ಇರುವಂಥದ್ದು ಎದ್ದು ಕಾಣಿಸುತ್ತೆ. ಒಬ್ಬರ ಮಾತು ಮತ್ತೊಬ್ಬರಿಗೆ ಇಷ್ಟ ಆಗಲ್ಲ, ಒಬ್ಬರ ಅಭಿಪ್ರಾಯ ಮತ್ತೊಬ್ಬರಿಗೆ ಸೇರಲ್ಲ. ಹಾಗಾಗಿನೇ ಈ ದಿನ ಮನೆಯಲ್ಲಿ 4 ಜನ ಇದ್ದರೆ ಅಲ್ಲಿ 5 ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು ಕೂಡ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಇದಕ್ಕಾಗಿ ಖರ್ಚಾಗುತ್ತೆ. ವೈದ್ಯರನ್ನು ಭೇಟಿ ಮಾಡಬೇಕು, ಔಷಧೋಪಚಾರವನ್ನು ನಡೆಸಬೇಕು. ಇದಕ್ಕಾಗಿ ಸ್ವಲ್ಪ ಪ್ರಯಾಣ, ಸ್ವಲ್ಪ ವೆಚ್ಚ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಅಪರಿಚಿತ ವ್ಯಕ್ತಿಗಳನ್ನು ನಂಬುವಂಥದ್ದು ಬೇಡ. ಏಕೆಂದರೆ ಅವರಿಂದಲೇ ಕೆಲವೊಮ್ಮೆ ನೀವು ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಪ್ರಾಮಾಣಿಕವಾದ ಪ್ರಯತ್ನದಿಂದ ಮಾತ್ರ ನಿಮ್ಮ ಜೀವನವನ್ನು ಬೇಕಾದ ರೂಪದಲ್ಲಿ ನೀವು ಸಾಕಾರಗೊಳಿಸ್ಕೊಳ್ಬಹುದು. ನಿಮ್ಮ ಜೀವನದಲ್ಲೇ ಬದಲಾವಣೆಯನ್ನು ತರಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು. ಹಾಗಾಗಿ ಅಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಅನಾವಶ್ಯಕವಾದಂಥ ವಾದ ವಿವಾದಗಳು ಏನಾದರೂ ಉಂಟಾಗುವಂಥ ಸಂದರ್ಭ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಿಂದ ತಪ್ಪಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಆದಾಯ ಉತ್ತಮವಾಗಿದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ನಾಳೆಗಾಗಿ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಕೂಡ ಬೇಕಾಗತ್ತೆ. ಹಾಗಾಗಿ ಜೀವನದಲ್ಲಿ ಮುಂದಿನ ಗುರಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ, ಒಂದು ವಿಷನ್ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳನ್ನು ನೀವು ಹೊರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಆತ್ಮವಿಶ್ವಾಸದ ಮಟ್ಟ ಕಡಿಮೆ ಇರುತ್ತೆ. ಇದರಿಂದ ಹೊಸ ಕೆಲಸಕ್ಕೆ ನೀವು ಕೈ ಹಾಕುವಂಥದ್ದನ್ನು ಆದಷ್ಟು ತಪ್ಪಿಸಿಕೊಳ್ಳುವಂಥದ್ದು ಕೂಡ ಇದೆ. ಸ್ವಲ್ಪ ಎಸ್ಕೇಪಿಸಮ್ ಇರುವಂಥದ್ದು ಈ ದಿನದಲ್ಲಿ. ಇನ್ನು ಈ ದಿನ ಕೆಲವೊಂದು ಹೊಸ ಜ್ಞಾನವನ್ನು ಕಲಿತೀರಿ. ಅದರಲ್ಲೂ ಈ ಟೆಕ್ನಾಲಜಿ ಬಗ್ಗೆ ತಾಂತ್ರಿಕವಾಗಿ ವಿಶೇಷವಾದಂತಹ ಜ್ಞಾನ ಸಂಪಾದನೆ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನ ಆಗುವಂತಹ ಕೆಲವೊಂದು ಅವಕಾಶಗಳು ಬರುತ್ತೆ.
ಆದರೆ ಅಂತಹ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ನಿಮಗೆ ನಿಮ್ಮ ಸೋಮಾರಿತನ ಈ ದಿನ ಅಡ್ಡವಾಗತ್ತೆ. ಹಾಗಾಗಿನೇ ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರತಿಕ್ರಿಯೆ ಬರಲ್ಲ. ಇದರಿಂದ ಬಂದಂಥ ಅವಕಾಶಗಳು ಮಿಂಚಿ ಮಾಯವಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇದರಿಂದ ನಿಮಗೆ ಮುಂದೆ ಆಗಬೇಕಾಗಿರುವಂಥ ಒಳ್ಳೆಯ ಫಲಗಳೇನಿದೆ ಅದು ಕೂಡ ನಿಮ್ಮ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಸ್ವಂತ ನಿರ್ಣಯದಿಂದ ಕೆಲವೊಂದು ನಷ್ಟಗಳು ಉಂಟಾಗುವಂಥದ್ದು ಕೂಡ ಇದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವೊಂದು ತಪ್ಪುಗಳಿಂದ ಅವಘಡಗಳಿಂದ ನಷ್ಟ ಇದೆ. ಅದಕ್ಕಾಗಿಯೇ ಈ ದಿನ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಮನೆ ಮಂದಿಯನ್ನು ಕನ್ಸಲ್ಟ್ ಮಾಡಿ ತಜ್ಞರ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಮಾಲೀಕತ್ವದ ಹಕ್ಕಿನ ಬಗ್ಗೆ ಅಂದರೆ ಈ ಓನರ್ಶಿಪ್ ಬಗ್ಗೆ ಯಾವುದೇ ರೀತಿಯ ವಿಚಾರಗಳು ಅಥವಾ ತಕರಾರುಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ಸಂಯಮದಿಂದ ಪರಿಹಾರ ಮಾಡಿಕೊಳ್ಬೇಕು. ಎಲ್ಲೋ ಒಂದು ಕಡೆ ರಾಜಿ ಸೂತ್ರ ಅನ್ನುವಂಥದ್ದು ಬಂದರೆ ಅಥವಾ ಹೊಂದಾಣಿಕೆ ಅನ್ನುವಂಥದ್ದು ಬಂದರೆ ಅದಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡಿ. ಇನ್ನು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೀವು 4 ಗೋಡೆಗಳ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆದಷ್ಟು ಅದನ್ನು ಹಾದಿರಂಪ ಬೀದಿರಂಪ ಮಾಡಬೇಡಿ. ಹಾಗೆ ಕೆಲವೊಂದು ವಿಚಾರಗಳನ್ನು ತುಂಬ ಎಳೆದಾಡುವಂಥ ಒಂದು ಪ್ರಯತ್ನ ಮಾಡಬೇಡಿ. ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಈ ದಿನ ಎಲ್ಲವೂ ಚೆನ್ನಾಗಿರುವಾಗ ಸುಸೂತ್ರವಾಗಿರುವಾಗ ನಿಮ್ಮ ಒಂದು ಹೊಂದಾಣಿಕೆಯ ಸ್ವಭಾವವನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ತುಂಬ ಒತ್ತನ್ನು ಕೊಡುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ಕೆಲಸ ಕಾರ್ಯಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿನೇ ಈ ಪ್ರೋಗ್ರೆಸಿವ್ ಆಗಿದ್ದಾಗ ಕೆಲಸ ನಿಮಗೆ ತುಂಬ ಉತ್ಸಾಹ ಕೂಡ ಇರುತ್ತೆ. ಹಾಗೆ ಈ ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಳಲ್ಲ. ಅದು ಎಷ್ಟೇ ಒಂದು ಸಣ್ಣ ಕೆಲಸ ಆದರೂ ಕೂಡ ಅದರಲ್ಲಿ ಹೆಚ್ಚಿನ ಮುತುವರ್ಜಿಯಿಂದ ಕಾಳಜಿಯಿಂದ ಕಳಕಳಿಯಿಂದ ಕೆಲಸವನ್ನು ಮಾಡುವಂಥ ಸ್ವಭಾವ ಈ ದಿನ ಎದ್ದು ಕಾಣಿಸುತ್ತೆ. ಹಾಗಾಗಿನೇ ನಿಮ್ಮ ಸ್ವಭಾವ ಆಗಲಿ ನಿಮ್ಮ ಮಾತಾಗಲಿ ಈ ದಿನ ಕೆಲವರನ್ನು ತುಂಬ ಆಕರ್ಷಿಸಲ್ಪಡುವಂಥದ್ದು, ಕೆಲವರನ್ನು ಮೆಸ್ಮರೈಸ್ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ವಿಲ್ ಪವರ್ ಚೆನ್ನಾಗಿದೆ. ಹಾಗಾಗಿ ಸಮಸ್ಯೆ ಕಾಣಿಸ್ತು ಅಂದರೆ ಅಲ್ಲಿ ಒಂದು ಪರಿಹಾರವನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿನೇ ಕುಟುಂಬಸ್ಥರ ಎಲ್ಲ ವಿಚಾರಗಳನ್ನು ಎಲ್ಲ ರೀತಿಯ ವ್ಯವಹಾರಗಳಲ್ಲೂ ಕೂಡ ಈ ದಿನ ನೀವು ತಲೆ ಹಾಕುವಂಥ ಸಾಧ್ಯತೆ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇಂತಹ ಜವಾಬ್ದಾರಿಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಹಾಗಾಗಿ ನೀವು ಎಷ್ಟು ಭಾರವನ್ನು ಹೊರಲಿಕ್ಕೆ ಸಾಧ್ಯವೋ ಅಷ್ಟೇ ಭಾರವನ್ನು ಹೊರುವಂಥದ್ದು ಉತ್ತಮ. ಒಂದು ಕೆಲಸ ಆದ ನಂತರದಲ್ಲಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಕೂಡ ಸೂಕ್ತ. ಎಲ್ಲವನ್ನ ಏಕಕಾಲಕ್ಕೆ ನೀವು ಆರಂಭ ಮಾಡಿ ಕೆಲವನ್ನ ಮಧ್ಯಕ್ಕೆ ನಿಲ್ಲಿಸುವಂಥ ಸಂದರ್ಭ ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸೌಜನ್ಯದ ವರ್ತನೆ ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮಧುರವಾದಂಥ ಮಾತು ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿನೇ ನಿಮ್ಮ ಸಂಬಂಧಗಳಲ್ಲಿ ಈ ದಿನ ಒಂದು ಗಟ್ಟಿತನ ಅನ್ನುವಂಥದ್ದು ಇದೆ. ಅಂದರೆ ಆ ಬಾಂಡೇಜ್ ಅನ್ನುವಂಥದ್ದು ತುಂಬ ಸ್ಟ್ರೆಂಥನ್ ಆಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಉದ್ದೇಶಿತ ಕಾರ್ಯದಲ್ಲಿ ಯಶಸ್ಸನ್ನು ಕಾಣೋದ್ರಿಂದ ನಿಮ್ಮ ಕುಟುಂಬಸ್ಥರಾಗಲಿ ಅಥವಾ ನಿಮ್ಮ ಸಮಾಜದಲ್ಲಿರುವಂಥ ನಿಮ್ಮ ತೀರಾ ಹತ್ತಿರದ ಬಂಧುಗಳಾಗಲಿ ನಿಮ್ಮನ್ನು ಪ್ರಶಂಸಿಸಲ್ಪಡುವಂಥದ್ದು, ಒಳ್ಳೆಯ ಮಾತುಗಳನ್ನಾಡುವಂಥ ಸಂದರ್ಭ ಕೂಡ ಇದೆ. ಇದು ನಿಮಗೆ ಹೆಚ್ಚಿನ ಉತ್ಸಾಹವನ್ನು ತರುತ್ತೆ. ಜೊತೆಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಜಾಸ್ತಿ ಆಗುವಂಥದ್ದು ಈ ಸಂದರ್ಭದಲ್ಲೇ. ಹಾಗಾಗಿ ಕುಟುಂಬದಲ್ಲಿ ಒಂದು ಸಂಭ್ರಮದ ವಾತಾವರಣ ಇರುತ್ತೆ. ಹಾಗೆ ಈ ದಿನ ತಾಯಿ ದುರ್ಗಾ ದೇವಿಯನ್ನು ಆರಾಧನೆ ಮಾಡಿ ದುರ್ಗಾ ಸ್ತುತಿಯನ್ನು ಮಾಡ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಇಲ್ಲಿ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳಾಗುತ್ತೆ. ಯಾವ ವಿಚಾರಕ್ಕೆ ನೀವು ಹೆಚ್ಚು ಮಾತಾಡಬಾರ್ದು ಅಲ್ಲೇ ಹೆಚ್ಚು ಮಾತಾಡುವಂಥದ್ದು ಇದೆ.
ಇನ್ನು ಈ ದಿನ ನಿಮ್ಮ ಒಂದು ವಿಚಾರಗಳಲ್ಲಿ ಅಭಿಪ್ರಾಯಗಳನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಮಾತಿನಲ್ಲಿ ಕಠಿಣ ಶಬ್ದಗಳನ್ನು ಬಳಸುವಂತಹ ಸಾಧ್ಯತೆ ಇದೆ. ಒಂದಕ್ಕೊಂದು ಸಂಬಂಧ ಇಲ್ಲದಂತಹ ಕೆಲವೊಂದು ಉದಾಹರಣೆಗಳನ್ನು ಮಾತಿನಲ್ಲಿ ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಅಸಂಬದ್ಧವಾದಂತಹ ಪ್ರಲಾಪ ಹೊರಹೊಮ್ಮುವಂಥದ್ದು ನಿಮ್ಮ ಮಾತಿನಿಂದ. ಹಾಗಾಗಿ ಈ ದಿನ ಮಾತಿನಿಂದ ಸಮಸ್ಯೆಗಳು ಸೃಷ್ಟಿಯಾಗುವಂತಹ ಸಂದರ್ಭ ಇದೆ. ಅದನ್ನು ನೀವು ರಿಪೇರಿ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಮುಂದೆ. ಇನ್ನು ಈ ದಿನ ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡೇ ನಿರ್ಣಯಕ್ಕೆ ಬರಬೇಕು. ಕೆಲವು ಕಡೆ ಆತರಕ್ಕೆ ನಿರ್ಣಯ ಮಾಡ್ಕೊಳ್ತೀರಿ, ಅಲ್ಲಿ ಮುಂದೆ ನೀವು ನಷ್ಟವನ್ನು ಅನುಭವಿಸ್ತೀರಿ, ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿನೇ ಈ ದಿನ ಪ್ರತಿ ವಿಚಾರದಲ್ಲೂ ಕೂಡ ನೀವು ಸ್ವಲ್ಪ ನಿಧಾನಿಸಿ ಯೋಚಿಸಿ ತೀರ್ಮಾನ ಕೈಗೊಳ್ಳುವಂಥದ್ದು ಉತ್ತಮ. ಇನ್ನು ಹೊಸ ಮಿತ್ರರ ಭೇಟಿ, ದೂರ ಪ್ರಯಾಣ ಇವೆಲ್ಲವೂ ಕೂಡ ಈ ದಿನ ನಿಮಗೆ ಸಂಭವಿಸುವಂಥದ್ದು ಇದೆ. ಆದರೆ ಅದರ ಫಲ ಮಾತ್ರ ನಿಮಗೆ ಅಷ್ಟಕ್ಕಷ್ಟೇ ಸಿಕ್ಕುವಂಥದ್ದು. ಇನ್ನು ಪ್ರಯಾಣದಿಂದ ಆಯಾಸ ಬೇರೆ, ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಉಲ್ಬಣ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರತಿಕೂಲವಾದಂತಹ ಸನ್ನಿವೇಶ ಬರ್ತಾ ಇದೆ ಅಂದರೆ ಅದರ ಹಿನ್ನೆಲೆಯನ್ನು ನೀವು ಗಮನಿಸಬೇಕು. ಹಾಗಾಗಿ ಪ್ರತಿ ವಿಚಾರದಲ್ಲೂ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡೇನೆ ನೀವು ಮುಂದುವರಿಬೇಕಾಗತ್ತೆ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕೆಲಸವನ್ನು ಮುಂದುವರಿಸಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರಿ, ಎಷ್ಟು ನೀವು ಈ ಸನ್ನಿವೇಶಗಳನ್ನು ಅಧ್ಯಯನ ಮಾಡ್ತೀರಿ, ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಪ್ರಾಮಾಣಿಕತೆಯನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಮಾಧಾನದ ದಿನ, ಸಂತೋಷದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ಈ ಕೆಲಸದ ಪ್ರಗತಿಗೆ ಒಂದು ಹಿನ್ನೆಲೆಯಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದೀರಿ. ಹಾಗಾಗಿನೇ ನೆನ್ನೆ ಮಾಡಿರುವಂತಹ ಒಂದು ಆರಂಭ ಈ ದಿನದ ಫಲಿತಾಂಶಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ಮಿತ್ರರಿಂದ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕುವಂಥದ್ದು ಇದೆ. ಒಂದು ಕಷ್ಟ ಕಾಲದ ಕೆಲಸಕ್ಕೆ ಮಿತ್ರರ ಸಹಕಾರ ನಿಮಗೆ ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ವಾಹನದಲ್ಲಿ ಪ್ರಯಾಣದಲ್ಲಿ ನಿಮಗೆ ಉತ್ತಮ ಶುಭ ಯೋಗಗಳು ಇರುವಂಥ ಸಂದರ್ಭ ಕೂಡ ಇದೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಗೃಹೋಪಯೋಗಿ ವಸ್ತುಗಳನ್ನು ನೀವು ಸಂಗ್ರಹ ಮಾಡುವಂಥದ್ದು, ಅದನ್ನು ಖರೀದಿಯ ಮೂಲಕ ಮಾಡ್ತಿರೋ, ಬೇರೆಯವರಿಂದ ಉಡುಗೊರೆಯಾಗಿ ಪಡ್ಕೊಂಡು ಅದನ್ನು ಸಂಗ್ರಹಿಸ್ತಿರೋ, ಒಟ್ಟಾರೆ ನಿಮಗೆ ಖುಷಿ ಕೊಡುವಂತಹ ಸನ್ನಿವೇಶ ಅಂತ ಹೇಳಿದ್ರೆ ಮನೆಗೆ ಕೆಲವೊಂದು ಸಾಮಗ್ರಿಗಳನ್ನು ನೀವು ಕ್ರೋಢೀಕರಣ ಮಾಡುವಂತಹ ಸಂದರ್ಭದಲ್ಲಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭದ ಪ್ರಮಾಣ ಕೂಡ ಕಾಣಿಸುತ್ತೆ. ಏಕೆಂದರೆ ವ್ಯಾಪಾರದಲ್ಲಿ ಸ್ವಲ್ಪ ಒಂದು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಆ ಬದಲಾವಣೆಯಿಂದಲೇ ಜನರನ್ನು ಆಕರ್ಷಣೆ ಮಾಡ್ತೀರಿ. ಹಾಗೆ ನಿಮ್ಮ ವ್ಯಾಪಾರಿ ತಂತ್ರಗಾರಿಕೆ ಏನಿದೆ ಅದನ್ನು ಈ ದಿನ ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಕುಟುಂಬದಲ್ಲಿ ಒಂದು ಸಂಭ್ರಮದ ವಾತಾವರಣ ಇದೆ. ಮನೆಯಲ್ಲಿ ಏನೋ ಶುಭ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ಕೆಲವೊಂದು ಸೆಲೆಬ್ರೇಷನ್ಸ್ ಅನ್ನುವಂಥದ್ದಾಗಲಿ ಇದ್ದಾಗ ಮನಸ್ಸಿಗೆ ಖುಷಿ, ಬಂಧು ಮಿತ್ರರ ಆಗಮನ, ಅವರ ಜೊತೆಯಲ್ಲಿ ನಿಮ್ಮ ಒಡನಾಟ ಬಹಳ ವಿಶೇಷವಾದಂಥ ಫಲವನ್ನು ತಂದು ಕೊಡುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಮಧ್ಯೆ ಸ್ವಲ್ಪ ಸೌಜನ್ಯದ ವರ್ತನೆ ಬೇಕಾಗಿದೆ. ಸ್ವಲ್ಪ ಪ್ರೀತಿಪೂರ್ವಕವಾದ ಮಾತುಗಳಿಂದ ಅವರ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಸ್ವಲ್ಪ ಆಶಾಭಂಗ ಉಂಟಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮ್ಮ ಲೆಕ್ಕಾಚಾರ ತಳಕೆಳಕಾಗುತ್ತೆ. ನೀವು ಮಾಡೋದೇ ಒಂದು, ಅದರಿಂದ ಬರುವಂತಹ ಫಲಿತಾಂಶವೇ ಮತ್ತೊಂದು ರೀತಿಯಲ್ಲಿರುತ್ತೆ. ಹಾಗಾಗಿನೇ ಈ ಕೆಲಸದಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಕಾನ್ಸಂಟ್ರೇಷನ್ ಇದೆ, ಆಸಕ್ತಿ ಇದೆ ಅನ್ನುವಂಥದ್ದನ್ನು ಈ ಒಂದು ಫಲಿತಾಂಶ ಎತ್ತಿ ತೋರಿಸುತ್ತೆ.
ಹಾಗಾಗಿನೇ ಈ ದಿನ ಸ್ವಲ್ಪ ಮುಖಭಂಗ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಇದೆ, ಸ್ವಲ್ಪ ಸುಧಾರಣೆ ಅನ್ನುವಂಥದ್ದು ಇದೆ. ಆದರೆ ಅದೇ ರೀತಿಯಲ್ಲಿ ಮೊದಲಿನ ರೀತಿಯಲ್ಲೇ ನಿಮ್ಮ ಆಹಾರ ವಿಹಾರಾದಿಗಳಿದ್ರೆ ಈ ದಿನ ನೀವು ಸಂಜೆಯ ಸಮಯಕ್ಕೆ ಸ್ವಲ್ಪ ಪರದಾಡಬೇಕಾಗತ್ತೆ. ಹಾಗಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಗುರು ಹಿರಿಯರ ಮಾರ್ಗದರ್ಶನ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಬೇಕೇ ಬೇಕು. ಅದರಲ್ಲೂ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಹಿರಿಯರ ಮಾರ್ಗದರ್ಶನ ಬೇಕು. ಹಾಗಾಗಿನೇ ಅವರ ಮಾರ್ಗದರ್ಶನವನ್ನ ಪಡ್ಕೊಳ್ಳುವಂಥದ್ದು ಹಾಗೆ ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳುವಂಥದ್ದು ಎರಡೂ ಕೂಡ ಮುಖ್ಯವಾಗುತ್ತೆ ಈ ದಿನದಲ್ಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೊರತೆ ಆಗ್ಬಹುದು, ದುಂದುವೆಚ್ಚ ಆಗ್ಬಹುದು. ಹಾಗಾಗಿನೇ ನೀವು ಹಿಂದೆ ಮುಂದೆ ನೋಡದೆ ಮಾಡುವಂತಹ ಕೆಲವೊಂದು ಕೆಲಸ ಕಾರ್ಯಗಳಿಂದ ನಿಮ್ಮ ಒಂದು ಆದಾಯದಲ್ಲಿ ನಷ್ಟಗಳು ಉಂಟಾಗುವಂಥದ್ದು ಇದೆ. ಹಾಗೆ ನೀವು ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ನಿಮ್ಮ ಇತಿಮಿತಿ ಏನು ಅದನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಈ ದಿನ ಯಾವುದೇ ವಿಚಾರದಲ್ಲಾಗ್ಲಿ ಯಾವುದೇ ಸಂದರ್ಭದಲ್ಲಾಗ್ಲಿ ಬೇರೆಯವರಿಂದ ಹಣವನ್ನು ಸಾಲವಾಗಿ ತರಬೇಡಿ, ಸಾಲವಾಗಿ ನೀವು ಕೊಡಬೇಡಿ. ಹಾಗಾಗಿ ಹಣದ ವ್ಯವಹಾರಗಳನ್ನು ಈ ದಿನ ತಟಸ್ಥಗೊಳಿಸುವಂಥದ್ದು ಉತ್ತಮ. ಇದರಿಂದ ಹಣದ ಕೊರತೆ ನಿಮಗೆ ಉಂಟಾಗಲ್ಲ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಸಹಾಯ ಮಾಡಿರುವಂಥವ್ರು ಅಥವಾ ನೀವು ಬೇರೆಯವರಿಗೆ ಸಹಾಯ ಮಾಡಿರುವಂಥವ್ರು ಅಂಥವರ ಒಂದು ಭೇಟಿ ಈ ದಿನ ಆಗುವಂಥದ್ದು ಇದೆ. ಇದು ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ತರುತ್ತೆ, ಒಂದು ಎನರ್ಜಿಯನ್ನು ತಂದು ಕೊಡುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಅತ್ಯುತ್ತಮವಾದಂತಹ ಚಟುವಟಿಕೆ ದೇಹದಲ್ಲಿ ಮನಸ್ಸಿನಲ್ಲಿ ಆವರಿಸಿಕೊಂಡಿರುವಂಥದ್ದನ್ನು ಕಾಣಬಹುದು. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ ಪಂಚಮುಖಿ ಗಣಪತಿಯನ್ನ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಸಂಕಷ್ಟಹಾರ ಗಣಪತಿಯ ವ್ರತ ಇದೆ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸುಧಾರಣೆಯ ದಿನ, ಕೆಲವೊಂದು ಬದಲಾವಣೆಗಳಾಗುವಂತಹ ದಿನ. ಹಾಗಾಗಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂತಹ ಒಂದು ಬದಲಾವಣೆ ಈ ದಿನ ಆಗುವಂಥದ್ದು. ಇದರಿಂದ ಮನಸ್ಸಿಗೆ ಸಮಾಧಾನ. ಅಷ್ಟೇ, ನಿಮ್ಮ ಶ್ರಮಕ್ಕೂ ಕೂಡ ಉತ್ತಮ ಫಲ ಸಿಗ್ತಲ್ಲ ಅನ್ನುವಂಥ ಒಂದು ಸಮಾಧಾನ ಇದೆ. ಇನ್ನು ಈ ದಿನದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಇರೋದ್ರಿಂದ ಕೆಲವೊಂದು ಗುರುತರವಾದಂತಹ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದು ಸ್ವಲ್ಪ ಹಣವನ್ನು ಇನ್ವಾಲ್ವ್ ಮಾಡಿಕೊಂಡಿರುವಂತಹ ಕೆಲಸ ಆದರೂ ಕೂಡ ನಿಮಗೆ ಜಮಾ ಖರ್ಚು ಅನ್ನುವಂಥದ್ದು ಇಲ್ಲ. ಹಣಕ್ಕಾಗಿ ಈ ದಿನ ನೀವು ಪರಿತಪಿಸುವಂಥ ಅಗತ್ಯತೆ ಇಲ್ಲ. ಅದಕ್ಕಾಗಿಯೇ ಈ ದಿನ ಹಣ ಇದೆಯೋ ಇಲ್ವೋ ಕೆಲಸಗಳನ್ನಂತೂ ಆರಂಭ ಮಾಡ್ತೀರಿ. ಇನ್ನು ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಜನಸಂಪರ್ಕ ಏನಿದೆ ಅಥವಾ ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅದರಲ್ಲಿ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗುವಂಥದ್ದು ಇದೆ. ಇದರಿಂದಲೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ದಂಪತಿಗಳಲ್ಲಿ ಒಂದು ಅನುರಾಗ ವೃದ್ಧಿಯಾಗುವಂಥದ್ದು, ಹಾಗೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಕೂಡ ನೀವು ಕಂಡುಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ವ್ಯವಹಾರದಲ್ಲಿ ವ್ಯಾವಹಾರಿಕ ಪ್ರಜ್ಞೆ ಏನಿದೆ ಅದು ತುಂಬ ಹೈಲೈಟ್ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಯಾವುದೇ ಕೆಲಸ ಆಗಲಿ ಅದರಲ್ಲಿ ನಿಮ್ಮಲ್ಲಿರುವಂಥ ಒಂದು ಬುದ್ಧಿವಂತಿಕೆ, ನಿಮ್ಮ ಅನುಭವ ಹೊರಗೆ ಹಚ್ಚುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಲಾಭವನ್ನು ಪಡೆಯುವಂಥ ಅವಕಾಶಗಳಿದೆ. ಅದನ್ನು ಈ ದಿನ ಸದುಪಯೋಗ ಮಾಡಿಕೊಳ್ಳಿ. ಇನ್ನು ದೂರದ ಪ್ರಯಾಣದ ಸಂದರ್ಭ ಅದು ನಿಮಗೆ ಶುಭ ಲಾಭವನ್ನೇ ತರುವಂಥದ್ದು. ಇನ್ನು ವಿಶೇಷತೆ ಅಂತ ಹೇಳಿದರೆ ಗುರಿ ಎಷ್ಟೇ ಹತ್ತಿರ ಇದ್ದರೂ ಕೂಡ ನಿಮ್ಮ ಸುತ್ತಮುತ್ತಲಿದ್ದಾರಲ್ಲ ಅಂಥವರ ಬಗ್ಗೆ ಮಾತ್ರ ಎಚ್ಚರಿಕೆಯಿಂದ ಇರಿ. ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಅವರಿಗೆ ಕೊಡಬೇಕಾದಂತಹ ಒಂದು ಡ್ಯೂ ರೆಸ್ಪೆಕ್ಟ್ ಏನಿದೆ ಅದನ್ನು ಮೊದಲು ಕೊಟ್ಟುಬಿಡಿ, ನಂತರದಲ್ಲಿ ವ್ಯವಹಾರವನ್ನು ಮಾತಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಈ ದಿನ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯ ಇರುವಂತಹ ದಿನ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ, ಒಂದು ಶಿಸ್ತಿನ ವಾತಾವರಣ ಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ವಿಶೇಷವಾಗಿ ಈ ದಿನ ಸ್ವಲ್ಪ ಪಾರದರ್ಶಕವಾದಂಥ ವ್ಯವಹಾರಕ್ಕೆ ಆದ್ಯತೆಯನ್ನು ಇಟ್ಕೊಳ್ಬೇಕು.
ಅಂದರೆ ನಿಮ್ಮ ವ್ಯವಹಾರಗಳು ಬೇರೆಯವ್ರಿಗೂ ಕೂಡ ತಿಳಿಬೇಕು, ಅವ್ರಿಗೂ ಗೊತ್ತಾಗಬೇಕು. ಹಾಗಾಗಿ ರಹಸ್ಯವಾಗಿ ಯಾವುದೇ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿನೇ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೆಚ್ಚಿನ ಪರಿಶ್ರಮ ಇದೆ, ಓಡಾಟ ಇದೆ, ಪ್ರಯಾಣ ಇದೆ. ಅದರಿಂದ ನಿಮ್ಮ ಆದಾಯ ಹೆಚ್ಚಳವಾಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಇನ್ನು ಈ ದಿನ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ತರಾತುರಿಯಲ್ಲಿ ಇರ್ತೀರಿ, ಪೂರ್ವ ಸಿದ್ಧತೆಯಲ್ಲಿ ಇರ್ತೀರಿ. ಅದು ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನೀವು ಬೇರೆಯವರನ್ನು ಆಶ್ರಯಿಸುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ಪ್ರೀತಿ ಪಾತ್ರರ ಮಧ್ಯದಲ್ಲಾಗಲಿ ಬರುವಂಥ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ನೀವೇ ತಿಳಿಗೊಳಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಓದು, ನಿಮ್ಮ ಒಂದು ಜ್ಞಾನ, ನಿಮ್ಮ ಅನುಭವ ಈ ದಿನ ಎಲ್ಲರಿಗಿಂತ ಕೂಡ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಈ ದಿನ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಹಳ ವಿನೂತನ ಶೈಲಿಯಲ್ಲಿ ಕಾರ್ಯವನ್ನು ಮಾಡ್ತೀರಿ. ಅಷ್ಟೇ ಡಿಫರೆಂಟ್ ಆಗಿರುವಂಥ ಫಲಿತಾಂಶವನ್ನು ಕೂಡ ಪಡ್ಕೊಳ್ತೀರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿದ್ದರೆ ಅದನ್ನು ಕೂಡಲೇ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅಂಥ ಸಮಸ್ಯೆಗಳನ್ನು ನೀವು ಮುಂದಕ್ಕೆ ತಳ್ಳಿ ಹಾಕಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳನ್ನು ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಎಷ್ಟೇ ಮುತುವರ್ಜಿಯಿಂದ ಎಷ್ಟೇ ಬುದ್ಧಿವಂತಿಕೆಯಿಂದ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಎಡವಿ ಬೀಳುವಂಥ ಸಾಧ್ಯತೆ ಇದೆ. ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತಾಯಿತು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಒಂದು ನಡತೆ ಇರುತ್ತೆ ಈ ದಿನ. ಇನ್ನು ಈ ದಿನ ಎಲ್ಲ ಕೆಲಸಗಳನ್ನು ನಿಭಾಯಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಅಂದರೆ ನಿಮಗೆ ಒಂದು ರೀತಿಯಲ್ಲಿ ಬೇಸರ, ಮತ್ತೊಂದು ರೀತಿಯಲ್ಲಿ ತಾತ್ಸಾರ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಹೊಸ ಕೆಲಸಗಳನ್ನು ಮಾಡುವಂಥ ಒಂದು ಸಂದರ್ಭ ಇದೆ. ಆದರೆ ಮನೆ ಮಂದಿ ಅದಕ್ಕೆ ತುಂಬ ಸಪೋರ್ಟ್ ಅನ್ನುವಂಥದ್ದು ಇಲ್ಲ. ಹಾಗಾಗಿ ನಿಮ್ಮ ಒಂದು ಟೈಮ್ಗಾಗಲಿ ನಿಮ್ಮ ಒಂದು ಶಿಸ್ತಿನ ಜೀವನಕ್ಕಾಗಲಿ ಈ ದಿನ ನಿಮ್ಮ ಮನೆ ಮಂದಿ, ನಿಮ್ಮ ಕುಟುಂಬ ಸ್ಪಂದಿಸ್ತಿಲ್ಲ ಅನ್ನುವಂಥ ನೋವು ನಿಮಗೆ ಕಾಡುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಸ್ಥಿರವಾದಂತಹ ವ್ಯಾಪಾರ ವ್ಯವಹಾರಗಳ ಒಂದು ಶಿಸ್ತುಬದ್ಧ ಜೀವನ ಏನಿದೆ ಅದರಿಂದ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವಿಶೇಷವಾಗಿ ಮಾನಸಿಕ ನೆಮ್ಮದಿ ಈ ದಿನ ನಿಮಗೆ ಸಿಕ್ಕಿದೆ. ಅದನ್ನು ಈ ದಿನ ಹೆಚ್ಚು ಮಾಡಿಕೊಳ್ಬೇಕು, ಅದನ್ನು ಮಲ್ಟಿಪ್ಲೈ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರ ಸಹಕಾರದಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಜೊತೆಗೆ ಆತ್ಮವಿಶ್ವಾಸದ ವೃದ್ಧಿ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮೌನ ಸಮ್ಮತಿ ಏನಿದೆ ಅದನ್ನು ಕೆಲವರು ಅಪಾರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮೌನಂ ಸಮ್ಮತಿ ಸೂಚಕಂ ಅನ್ನುವಂಥ ರೀತಿಯಲ್ಲಿ ನೀವು ಮೌನವಾಗಿದ್ದರೆ ಆ ಕಾರ್ಯ ನಿಮಗೆ ಒಪ್ಪಿಗೆ ಇದೆ ಅನ್ನುವಂಥ ಅರ್ಥವನ್ನು ಸೂಚಿಸ್ಬಿಡತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಬರಬೇಕಾದಂಥವರು ಸಮಯಕ್ಕೆ ಸರಿಯಾಗಿ ಬರಲ್ಲ. ಇದರಿಂದ ನೀವು ನಿರೀಕ್ಷಣೆಯಲ್ಲಿದ್ದು ಈ ದಿನ ಸ್ವಲ್ಪ ತಲೆನೋವನ್ನು ತರಿಸ್ಕೊಳ್ತೀರಿ. ಹಾಗೆ ಕೆಲವು ಕೆಲಸ ಕಾರ್ಯಗಳಿಗೆ ನೀವು ನಂಬಿರುವಂಥ ವ್ಯಕ್ತಿಗಳು ಈ ದಿನ ಕೈ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ನೀವೇ ಕೈಯಾರೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಧನ ಪ್ರಾಪ್ತಿಗಾಗಲಿ ವ್ಯಾಪಾರ ವ್ಯವಹಾರಗಳಿಂದ ಬರಬೇಕಾದಂಥ ಆದಾಯಕ್ಕಾಗಲಿ ಕೆಲವರ ಒಂದು ಕ್ರೂರ ದೃಷ್ಟಿ ಬಿದ್ದಿರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಅಂಥ ಒಂದು ಕ್ರೂರ ದೃಷ್ಟಿಯನ್ನು ನಿವಾರಣೆ ಮಾಡಿಕೊಳ್ಬೇಕು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕೆಲವರ ವಿಚಾರದಲ್ಲಿ ಅನುಕಂಪ ತೋರಿಸುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿನೇ ನೀವು ಪ್ರತಿಯೊಬ್ಬರಿಗೂ ಕೂಡ ಏಕಮುಖವಾದಂಥ ಒಂದು ನ್ಯಾಯವನ್ನು ತಿಳಿಸ್ಬೇಕಾಗತ್ತೆ. ಇದು ಬಹಳ ಮುಖ್ಯ.
ಇನ್ನು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿರಸಗಳು ಉಂಟಾಗುವಂಥದ್ದು ಇದೆ. ಅದನ್ನು ಸರಿಪಡಿಸ್ಕೊಳ್ತೀರಿ, ಆದರೂ ಕೂಡ ಅದು ನಿಮ್ಮನ್ನು ತುಂಬ ಬಾಧಿಸುವಂಥದ್ದು. ಇನ್ನು ಈ ದಿನ ಯಾವುದೇ ಒಂದು ಪ್ರಯತ್ನ ಮಾಡಿದ್ರೆ ಅಲ್ಲಿ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಆ ಪ್ರಯತ್ನ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿಕೊಂಡಾಗ ಅಲ್ಲಿ ಆಘಾತ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸ್ಪೀಡನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ಒಂದು ತೀರ್ಮಾನಕ್ಕೆ ಬರುವ ಮೊದಲು ಹಣಕಾಸಿನ ವಿಚಾರದಲ್ಲಿ ಹೇಳ್ತಾ ಇರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳನ್ನು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡುವಂಥ ಅಗತ್ಯತೆ ಇದೆ. ಇನ್ನು ಈ ದಿನ ನಿಮ್ಮಲ್ಲಿ ಏನಾದರೂ ಒಂದು ಆಕ್ರಮಣಕಾರಿ ಮನೋಭಾವ ಏನಾದರೂ ಇದ್ದರೆ ಅಥವಾ ಪ್ರತಿಸ್ಪರ್ಧಿಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದರೆ ಸ್ವಲ್ಪ ಹೊಂದಾಣಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ರೀತಿಯ ವಾದ ವಿವಾದಗಳಿದ್ದರೆ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಬೇಡಿ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚು ಯೋಚನೆ ಮಾಡಿ ಸಮಯ ವ್ಯರ್ಥ ಮಾಡಬೇಡಿ. ಭಗವಂತ ಇದ್ದಾನೆ, ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.